ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 1-2-2026ರಲ್ಲಿ ನಡೆದಿರ್ತಕ್ಕಂಥ NMMSನ ಪರೀಕ್ಷೆಯ ಸಮಾಜ ವಿಜ್ಞಾನದ ಸ್ಯಾಟ್ ಪರೀಕ್ಷೆ ಸ್ಕೂಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಇವತ್ತು ಸೈನ್ಸಲ್ಲಿ ನೆಕ್ಸ್ಟ್ ಮಾಡ್ತಾರೆ. SSL ಇವಾಗ ನೋಡೋಣ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಅನಿಸಿತ್ತು. ಪ್ರಶ್ನೆ ಪತ್ರಿಕೆಯನ್ನು ಒಂದು ಸಾರಿ ನೋಡಿದರೆ ಲಾಸ್ಟ್ ಇಯರ್ಗಿಂತನೂ ಕೂಡ ಈಜಿ ಇತ್ತು. ಕೆಲವು ವಿಭಾಗಗಳಲ್ಲಿ ಪ್ರಶ್ನೆಗಳು ಟಫ್ ಇದ್ದಾವೆ, ಬಟ್ ಆಲ್ಮೋಸ್ಟ್ ನೋಡಿದರೆ ಕಡೆ ಸಾಲಕ್ಕಿಂತನೂ ಈಜಿ ಇದ್ದಾವೆ. ಮತ್ತು ಮೊದಲ ಸೆಮಿಸ್ಟರ್ನ ಪ್ರಶ್ನೆಗಳು ಬಹಳಷ್ಟು ಏನು ಮಾಡಿದ್ದಾರೆ, ರಿಪೀಟ್ ಮಾಡಿದ್ದಾರೆ. ಮತ್ತು ಎಲ್ಲೆಲ್ಲಿ ಏರಿಯಾದಲ್ಲಿ ಈಸಿ ಅಂತ ಅನಿಸುತ್ತಲ್ಲ ಅದನ್ನೇ ಪ್ರಶ್ನೆಗಳನ್ನ ಏನು ಮಾಡಿದ್ದಾರೆ, ಪಿಕ್ ಮಾಡಿದ್ದಾರೆ. ಸೊ ಹೀಗಾಗಿ ಓವರಾಲ್ ಕ್ವಶನ್ ಪೇಪರ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ, ಸೊ ಯಾರೆಲ್ಲ ಬರೆದಿದ್ದೀರಿ ಸೊ ನಿಮಗೂ ಕೂಡ ಗೊತ್ತಾಗಿರ್ಬೋದು. ಬಟ್ ನೀವೆಲ್ಲರೂ ಕೂಡ ಟೆನ್ಷನಲ್ಲಿದ್ದೀರಿ. ಸೊ ಈ ಬೋರ್ಡ್ ಅವರು ಕೂಡ ರಿಲೀಸ್ ಮಾಡ್ತಾರೆ ಕೀ ಆನ್ಸರು. ನಾನು ಕೂಡ ನಿಮಗೆ ರಿಲೀಸ್ ಮಾಡ್ತೀನಿ. ನಿಮ್ಮ ಸ್ಕೋರನ್ನು ನೀವು ಕಮೆಂಟಲ್ಲಿ ಕೊಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ಫಸ್ಟ್ ಆಫ್ ಆಲ್ ನೀವು ಇನ್ನೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ನೋಡುವ. ಸ್ಥಳೀಯರಿಗೆ ಆಡಳಿತದಲ್ಲಿ ಭಾಗವಹಿಸುವ ಮತ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ಕೊಡುವುದು ಯಾವುದರ ಆಶಯ ಅಂತ ಕೇಳಿದರು. ಅದುವೇ ಪಂಚಾಯತ್ ರಾಜ್ ಸಂಸ್ಥೆ ಅಂತಕ್ಕಂಥದ್ದು. ಸೊ 73 ತಿದ್ದುಪಡಿ ಮೂಲಕ ನಮಗೆ ಕೊಟ್ಟಿರ್ತಕ್ಕಂಥದ್ದು 3 ಹಂತದ ಗ್ರಾಮ ಪಂಚಾಯತಿ, ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಸೊ ಇದನ್ನು ಕೂಡ ಹೇಳ್ತಕ್ಕಂಥ ಆಡಳಿತದ ವಿಕೇಂದ್ರೀಕರಣ, ಒಟ್ಟಾರೆ ಜನರ ಸಹಭಾಗಿತ್ವವನ್ನು ಬಯಸೋದು ಪಂಚಾಯತ್ ರಾಜ್ ಕಾಯ್ದೆ. ಪ್ರಶ್ನೆ 37, ಗೃಹ ಕೈಗಾರಿಕೆಗಳೇ ದೇಶವನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುವ ದೀವಟಿಕೆಗಳು. ಹಾಗಾದರೆ ಈ ಹೇಳಿಕೆಯನ್ನು ಕೊಟ್ಟವರು ಯಾರು? ಸೊ ಈ ಹೇಳಿಕೆ ಬಂದಿರತಕ್ಕಂಥದ್ದು ಆಪ್ಷನ್ ಸಿ, ಮಹಾತ್ಮ ಗಾಂಧೀಜಿ ಅವರು ಏನು ಮಾಡಿದ್ದಾರೆ, ಸೊ ಗೃಹ ಕೈಗಾರಿಕೆಗಳ ಉನ್ನತೀಕರಣಕ್ಕಾಗಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ. ಪ್ರಶ್ನೆ 3, ಚಿತ್ರದಲ್ಲಿನ ಸ್ಮಾರಕವನ್ನು ಗುರುತಿಸಬೇಕಾಗಿತ್ತು. ಸೊ ಚಿತ್ರದಲ್ಲಿ ಇರ್ತಕ್ಕಂಥ ಸ್ಮಾರಕ ಯಾವುದಪ್ಪ ಅಂದರೆ ಇದು ಆಪ್ಷನ್ ಬಿ, ಜಿಗ್ಗುರಾಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಪ್ರಶ್ನೆ 39, ಬರಹಗಾರರು ಮತ್ತು ಅವರ ಕೃತಿಗಳಿಂದ ಹೊಂದಾಣಿಕೆಯಾಗುವ ಸರಿಯಾದ ಜೋಡಿಯನ್ನು ಹೊಂದಿಸಿ ಬರಬೇಕು. ನಿನ್ನೆ ಕೂಡ ನಾವು ಇದನ್ನು ಹೇಳಿದ್ದೀವಿ. ವೆರಿ ಸಿಂಪಲ್. ಮೆಗಸ್ತಾನಿಸ್ ಬರೆದು ಇಂಡಿಕಾ, ಹುಯನ್ಸ್ತಾಂಗ್ನ ಸಿಯುಕಿ, ಪಾಹಿಯಾನ ಗೋಕೋಕಿ, ಟಾಲೆಮಿಯ ಜಿಯೋಗ್ರಫಿ. 1, 2 ಅಂತಕ್ಕಂಥದ್ದು ಇರೋದು ಆಪ್ಷನ್ ಡಿ ದಲ್ಲಿದೆ. ಸೊ ಡಿ ಈಸ್ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಪ್ರಶ್ನೆ 40, ರೋಮನ್ನರ ನಾಗರಿಕತೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಬೇಕು. ಸಿಸಿಲಿಯ ಹಿಡಿತಕ್ಕಾಗಿ 118 ವರ್ಷಗಳ ಕಾಲ ಆಡಳಿತ ನಡೆಯಿತು. ಗ್ರೀಸ್, ಏಷ್ಯಾ, ಈಜಿಪ್ಟ್ನಲ್ಲಿ ಭೂಭಾಗಗಳ ಮೇಲೆ ಹಿಡಿತ ಸಾಧಿಸಿದರು. ಗುಲಾಮರನ್ನು ಗಾಡ್ಲಿಯೇಟರ್ ಅಂತ ಕರೆದರು. ಸೊ ಎ, ಬಿ, ಡಿ ಇವೆಲ್ಲ ಸರಿ ಇದ್ದಾವೆ. ಆಪ್ಷನ್ ಈಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ನೋಹೋವಾ ಅವರ ರಾಜಭಾಷೆ ಆಗಿರಲಿಲ್ಲ. ಎಸ್. ಪ್ರಶ್ನೆ 41, ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳಂತ ಯಾವುದನ್ನು ಕರಿತೀವಿ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದರ್ಶನಗಳು. ಪ್ರಶ್ನೆ 42, ಜೈನ ಧರ್ಮಕ್ಕೆ ಸೇರಿದ ಕನ್ನಡದ ಕವಿಗಳ ಗುಂಪು ಕೇಳಿದರು. ಆಪ್ಷನ್ ಬಿ, ರನ್ನ, ಪಂಪ, ಪೊನ್ನ, ಜನ್ನ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಮುಂದಿನ ಪ್ರಶ್ನೆ, ರಾಜ ಮತ್ತು ಅವರು ಬರೆಸಿರ್ತಕ್ಕಂಥ ಶಾಸನಗಳನ್ನು ಕೇಳಿದ್ದಾರೆ. ಸೊ ಆಪ್ಷನ್ ಡಿ ಇದೆ ನೋಡಿ, ಅದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಏನಂದರೆ ಸಮುದ್ರಗುಪ್ತ ಅಲಹಾಬಾದ್ ಸ್ತಂಭ ಶಾಸನ ಬರ್ತದೆ. ಇಮ್ಮಡಿ ಪುಲಿಕೇಶಿ ಐಹೊಳೆ, ಖಾರವೆಲ್ಲ ಹಾತಿಗುಂಪ, ಕಾಕುತ್ಸವರ್ಮ ಹಲ್ಮಿಡಿ ಶಾಸನ. ಇನ್ನು ನೀಡಿರುವ ಹೇಳಿಕೆಗಳನ್ನು ಸರಿಯಾಗಿ ಬರೀಬೇಕು. ರೋಮನ್ನರ ಭಾರತದ ರೇವು ಪಟ್ಟಣಗಳಿಂದ ಆಕರ್ಷಿತರಾಗಿದ್ದರು. ನೆಕ್ಸ್ಟ್, ಪ್ರಾಚೀನ ಕಾಲದಿಂದ ವಿದೇಶಿ ವ್ಯಾಪಾರ ಸಾಮಾನ್ಯವಾಗಿ ಸಮುದ್ರ ಮಾರ್ಗದ ಮೂಲಕವೇ ನಡೀತಾ ಇತ್ತು. ಎರಡೂ ಹೇಳಿಕೆ ಸರಿಯಾಗಿರ್ತಕ್ಕಂಥದ್ದೇ ಹೇಳಿಕೆ ಆಗಿದ್ದಾವೆ. ವಿಶ್ವದ ಎಲ್ಲ ಕಡೆಗಳಿಂದಲೂ ಒಳ್ಳೆಯ ಸಂಗತಿಗಳು ನಮ್ಮೆಡೆಗೆ ಹರಿದು ಬರಲಿ ಅಂತಕ್ಕಂಥ ಆಶಯ ಹೊಂದಿರತಕ್ಕಂಥ ಧರ್ಮ ಯಾವುದು ಅಂತ ಕೇಳಿದರು. ಆಪ್ಷನ್ ಬಿ, ಸನಾತನ ಧರ್ಮ ಈಸ್ ದ ರೈಟ್ ಆನ್ಸರ್. ಭೂ ಪ್ರಧಾನ ಗೋಳಾರ್ಧವನ್ನು ಕಪ್ಪೆಗೆ ಗುರುತಿಸುವ ಸರಿಯಾದ ಚಿತ್ರ ಅಂತ ಕೇಳಿದರು. ಕಪ್ಪೆಗೆ ಅಂತ ಕೇಳಿದರು. ಸೊ ಆಪ್ಷನ್ ಡಿ ಎಕ್ಸಾಕ್ಟ್ಲಿ ರೈಟ್ ಆಗಿರ್ತಕ್ಕಂಥ ಉತ್ತರ. ಪ್ರಶ್ನೆ 47, ಪ್ರಪಂಚದ ಭೂಪಟದಲ್ಲಿ ಎಳೆಯಲಾಗಿರುವ ಪ್ರಧಾನ ರೇಖಾಂಶ ಅಂತ ಕೇಳಿದ್ದಾರೆ. ಪ್ರಶ್ನೆದಲ್ಲಿನೇ ಕೊಟ್ಟಿದ್ರು ಪ್ರಧಾನ ರೇಖಾಂಶ ಅಂತಕ್ಕಂಥದ್ದು ಇಲ್ಲೇ ಇದೆ. ಪ್ರಧಾನ ರೇಖಾಂಶ 0 ಡಿಗ್ರಿ ಗ್ರೀನ್ವಿಚ್ ರೇಖೆ. ಕ್ವಶನ್ ನೋಡಿದ್ರೇ ನಿಮಗೆ ಗೊತ್ತಾಗ್ತಿತ್ತು. ಅಲ್ಲೇ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ಹಾಸನಕ್ಕಿಂತ ಮಂಗಳೂರು ಅಧಿಕ ಮಳೆ ಪಡೆಯಲು ಕಾರಣ ಏನು ಅಂತ ಕೊಟ್ಟಿದ್ರು. ಓಕೆ, ಸೊ ಗಾಳಿಗೆ ಮರೆಯಾಗಿರುವ ಭಾಗದಲ್ಲಿ ನೆಲೆಗೊಂಡಿರೋದ್ರಿಂದ ಅಂತಕ್ಕಂಥ ಆಪ್ಷನ್ ಏನಾಗ್ತದಪ್ಪ ಅಂದರೆ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇವುಗಳಲ್ಲಿ ರಾಸಾಯನಿಕ ಕ್ರಿಯೆಗಳಿಂದಾದ ಕಣಶಿಲೆಗಳು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ, ಕಲ್ಲುಪ್ಪು ಮತ್ತು ಜಿಪ್ಸಮ್ ಇಸ್ ದಿ ರೈಟ್ ಆನ್ಸರ್. ಪ್ರಶ್ನೆ 50, ಅಂಟಾರ್ಟಿಕ್ ಖಂಡ ಈ ಮಹಾಸಾಗರಗಳಿಂದ ಸುತ್ತುವರಿಯಲ್ಪಟ್ಟಿದೆ ಅಂತ ಕೇಳಿದರೆ ಅಂಟಾರ್ಟಿಕ್ ಖಂಡ ಇದೆ. ಆಪ್ಷನ್ ಸಿ ಬರ್ತದೆ. ಎಸ್, ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ ಮತ್ತು ಅಟ್ಲಾಂಟಿಕ್ ಮಹಾಸಾಗರ. ಎಸ್, ಆಸ್ಟ್ರೇಲಿಯಾದ ಭೂಪಟದಲ್ಲಿ ಎಳೆಯಲಾಗಿರುವ ಎಸ್ ಮತ್ತು ವೈ ಗೆರೆಗಳನ್ನು ಏನನ್ನು ಪ್ರತಿನಿಧಿಸ್ತವೆ ಅಂತ ಕೇಳಿದರು. ಸೊ 51ನಲ್ಲಿ ಆಪ್ಷನ್ ಎ 113 ಡಿಗ್ರಿ 9 ಪೂರ್ವ ರೇಖಾಂಶ, 150 ಡಿಗ್ರಿ 39 ಪೂರ್ವ ರೇಖಾಂಶ. 51 ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. 52, ಆಕಾಶದೆತ್ತರದಿಂದ ಅವರೋಹಣ ಕ್ರಮದಲ್ಲಿ ವಾಯುಮಂಡಲದ ವಲಯಗಳನ್ನು ಜೋಡಿಸಿದಾಗ ಯಾವ ಕ್ರಮ ಸರಿಯಾಗಿ ಬರ್ತದೆ ಅಂತ ಕೇಳಿದರು.
ಸೊ 52 ಆಪ್ಷನ್ ಎ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಫಸ್ಟ್ ಬರೋದು ಉಷ್ಣತಾ ಮಂಡಲ, ಮಧ್ಯಂತರ ಮಂಡಲ, ನೆಕ್ಸ್ಟ್ ಬರೋದು ಸಮೋಷ್ಣ ಮಂಡಲ, ಲಾಸ್ಟ್ ಬರೋದು ಪರಿವರ್ತನಾ ಮಂಡಲ. ನೆಕ್ಸ್ಟ್ ಇವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗಿರುವ ಸ್ಥಳೀಯ ಮಾರುತಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಜೋಡಿ ಅಂತ ಕೇಳಿದ್ದಾರೆ. ಸೊ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಅಂದರೆ ಫಸ್ಟ್ ಲೂ ಬರ್ತಕ್ಕಂಥದ್ದು ಭಾರತಕ್ಕೆ, ಮಿಸ್ಟಲ್ ಬರ್ತಕ್ಕಂಥದ್ದು ಫ್ರಾನ್ಸ್ಗೆ, ಬ್ಲೀಝರ್ಡ್ ಬರ್ತಕ್ಕಂಥದ್ದು ಬಿಗೆ, ಸಿರಾಕೋ ಬರ್ತಕ್ಕಂಥದ್ದು ಸಹಾರಾಕ್ಕೆ. ಇದು ಉತ್ತರ ಏನಾಗಿತ್ತಪ್ಪ ಅಂತಂದರೆ ಇತ್ತು. ಮುಂದಿನ ಪ್ರಶ್ನೆ 54. ರಾಜ್ಯಶಾಸ್ತ್ರದ ಮಾಹಿತಿಗಳನ್ನು ಹೊಂದಿರುವ ಕೌಟಿಲ್ಯ ಬರೆದ ಕೃತಿ ಅಂತ ಕೇಳಿದ್ರು. ವೆರಿ ಈಸಿ, ಅರ್ಥಶಾಸ್ತ್ರ. ವಿದೇಶಿಗರಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಕೇಳಿದರು. ಸೊ ಅವರು ಯಾವುದೇ ಸಮಯದಲ್ಲಿ ದೇಶ ಬಿಟ್ಟು ಹೋಗುವಂತೆ ನಾವು ಆದೇಶವನ್ನು ಮಾಡ್ಬೋದು, ರಾಷ್ಟ್ರಪತಿಗಳು. ಭಾರತದ ಸಂಸತ್ತಿನ ಪೌರತ್ವ ಕಾಯ್ದೆಯನ್ನು ಜಾರಿ ಮಾಡಿರ್ತಕ್ಕಂಥ ವರ್ಷ ಕೇಳಿದರು. 1955 ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಟಿಬೆಟ್ ಮತ್ತು ಅರುಣಾಚಲ ಪ್ರದೇಶ ಈ ಭಾಗಕ್ಕೆ ಕಾರಣವಾಗಿರ್ತಕ್ಕಂಥ ಭಾರತದೊಂದಿಗೆ ವಿವಾದದಲ್ಲಿರ್ತಕ್ಕಂಥ ದೇಶ ಕೇಳಿದರು. ಭಾರತ ಮತ್ತು ಚೀನಾ ಇಸ್ ದಿ ರೈಟ್ ಆನ್ಸರ್. 58 ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಗೆ ಸಂಬಂಧಿಸಿದಂತೆ ಇರತಕ್ಕಂಥ ಸರಿಯಾದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಮೇಲಿನ 3 ಕರೆಕ್ಟ್ ಇದ್ದಾವೆ. 1100 ಜಿಲ್ಲೆಗಳಲ್ಲಿ ಶಾಖೆ ಹೊಂದಿದೆ. ಅಧ್ಯಕ್ಷರು, ಮುಖ್ಯ ಉದ್ದೇಶ ಮಾನವೀಯತೆ ಮತ್ತು ಸ್ವಯಂ ಸೇವಾ. ಬಟ್ ಹೈಯರ್ ಎಜುಕೇಷನಲ್ಲಿ ರಿಸರ್ವೇಷನ್ ಕೊಡಲ್ಲ. ಸೊ ಹೀಗಾಗಿ 1 to 3 ಆಪ್ಷನ್ ಇಸ್ ದಿ ರೈಟ್ ಆನ್ಸರ್. ಇನ್ನು ಕ್ರಿಮಿನಲ್ ನ್ಯಾಯಾಲಯಗಳು ವಿಚಾರಣೆ ನಡೆಸಿ ತೀರ್ಪು ನೀಡುವ ವಿವಾದ ಅಂತ ಕೇಳಿದರು. ಇಲ್ಲಿ ಕ್ರಿಮಿನಲ್ ಅಂತಂದರೆ ಗೊತ್ತಾಗಬೇಕು, ಅಪರಾಧ ಅಂತ ತಿಳ್ಕೊಳ್ಬೇಕಾಗಿತ್ತು. ಏನು ಅಪರಾಧ? ಸೊ ಅಪರಾಧ ಬಂದಾಗ ಕೊಲೆ, ಕಳ್ಳತನ ಮತ್ತು ದರೋಡೆ ಅಂತ ಬರ್ತದೆ. ಹಣದ ವ್ಯವಹಾರ, ಆಸ್ತಿ ಮತ್ತು ಆಸ್ತಿ ಹಂಚಿಕೆಲ್ಲ ನಾಗರಿಕ ನ್ಯಾಯಾಲಯಗಳು, ಸಿವಿಲ್ ಕೋರ್ಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬರ್ತದೆ. ಮುಂದೆ ವಿಶ್ವಸಂಸ್ಥೆಯ 193ನೇ ಸದಸ್ಯ ರಾಷ್ಟ್ರ ಅಂತ ಕೇಳಿದ್ದಾರೆ. ಸೊ 193ನೇ ಸದಸ್ಯ ರಾಷ್ಟ್ರವನ್ನು ನೀವು ಗುರುತಿಸಬೇಕಾಗಿತ್ತು. ಆಪ್ಷನ್ ಎ ಸುಡಾನ ಇಸ್ ದ ರೈಟ್ ಆನ್ಸರ್. ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು ಡಿಸೆಂಬರ್ 10, 1948. ಅದಕ್ಕೆ ಡಿಸೆಂಬರ್ 10 ಮಾನವ ಹಕ್ಕುಗಳ ದಿನ ಅಂತಲೇ ಆಚರಿಸ್ತೀವಿ. 62 ಸಮಾಜಶಾಸ್ತ್ರ ವಿಜ್ಞಾನವನ್ನಾಗಿ ಮಾಡಲು ಶ್ರಮಿಸಿದವರು ಯಾರು ಅಂತ ಕೇಳಿದರು. ಆಪ್ಷನ್ ಎ ಆಗಸ್ಟ್ ಕಾಮ್ಟೆ. ದೈನಂದಿನ ಊಟ ಮಾಡೋದು, ನಿದ್ರಿಸೋದು, ಪರಿಚಿತರಿಗೆ ಶುಭಾಶಯಗಳನ್ನು ಕೋರೋದು, ಇವೆಲ್ಲ ಯಾವುದರ ಒಂದು ಮುಖ್ಯ ಉದಾಹರಣೆ? ಲೋಕರೂಢಿಗಳು. ಎಲ್ಲ ಆರ್ಥಿಕ ಚಟುವಟಿಕೆಗಳ ಮೂಲ ಇದೇ ಆಗಿದೆ, ಬಯಕೆಗಳು. ಇನ್ನು ನೀಡಿರೋ ಹೇಳಿಕೆಯನ್ನು ಗುರುತಿಸಬೇಕು. ಅರ್ಥಶಾಸ್ತ್ರ ಬಡತನ, ನಿರುದ್ಯೋಗ, ಆರ್ಥಿಕ ಅಸಮಾನತೆ ಸಮಸ್ಯೆಗಳನ್ನು ಅರಿತುಕೊಳ್ಳಲು, ಪರಿಹಾರ ಕಂಡುಕೊಳ್ಳಲು ಸಹಾಯ ಮಾಡ್ತದೆ. ಇದು ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಮಿತವಾದ ಸಂಪನ್ಮೂಲಗಳಿಂದ ನಮ್ಮ ಅಪರಿಮಿತವಾದ ಬೇಕನ್ನು ತೃಪ್ತಿಪಡಿಸಲು, ಪರಿಹಾರವನ್ನು ಕಂಡುಕೊಳ್ಳಲು ಇದು ಅವಕಾಶವನ್ನು ಮಾಡ್ತದೆ ಅಂತ ಕೇಳಿದರೆ ಇದು ಕೂಡ ಸರಿ ಇದೆ. ಸೊ 2 ಹೇಳಿಕೆಗಳು ಏನಾಗುತ್ತವಪ್ಪ ಅಂದ್ರೆ ಸರಿ ಇದ್ದಾವೆ. 65D ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಇನ್ನು ಸರಕುಗಳ ಸಂಗ್ರಹಣೆ, ಮಾರಾಟ, ಸಾಗಾಟ ಇವುಗಳನ್ನು ಸೇರಿರ್ತಕ್ಕಂಥ ಆರ್ಥಿಕ ಚಟುವಟಿಕೆಗಳನ್ನು ಏನಂತ ಕರಿತೀವಿ? ವಿತರಣಾ ಚಟುವಟಿಕೆಗಳು. ಸೊ ಕೇಳಿದ್ದಾರೆ ಸಂಗ್ರಹಣೆ ಮಾಡೋದು, ಸಾಗಾಟ ಮಾಡೋದು, ಮಾರಾಟ ಮಾಡೋದು. ಸರಕುಗಳನ್ನು ಕೊಳ್ಳೋದು ಮತ್ತು ಗ್ರಾಹಕರಿಗೆ ಮಾರಾಟ ಮಾಡೋದಕ್ಕೆ ಏನಂತ ಕರಿತೀವಿ? ವ್ಯಾಪಾರ, ಟ್ರೇಡಿಂಗ್. ಜನರಿಗೆ ಉದ್ಯೋಗ ಕಲ್ಪಿಸಿ ಅವರ ಜೀವನದ ಮಟ್ಟ ಸುಧಾರಿಸೋದು ವ್ಯವಹಾರದ ಯಾವ ಬಗೆಯ ಉದ್ದೇಶ? ಜನರಿಗೆ ಉದ್ಯೋಗ ಕೊಡಬೇಕು, ಜೀವನ ಮಟ್ಟವನ್ನು ಸುಧಾರಿಸಬೇಕು, ಆರ್ಥಿಕ, ಎಕನಾಮಿಕಲ್. ಸಂಚಾರಿ ವ್ಯಾಪಾರಿಗಳಂತ ಕೇಳಿದ್ದಾರೆ. ಸಂಚಾರಿ ವ್ಯಾಪಾರಿಗಳಂದರೆ ತಲೆಹೊರೆ ವ್ಯಾಪಾರಿಗಳು. ಇನ್ನು ಲಾಭಕೋರತನಕ್ಕೆ ಒಂದು ಉದಾಹರಣೆ ಅಂತ ಕೇಳಿದರು. ಸೊ ಆಪ್ಷನ್ ಸಿ ಕಾಳಸಂತೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇಷ್ಟು ಏನಾಗಿತ್ತಪ್ಪ ಅಂತಂದರೆ ಕೀ ಆನ್ಸರ್ಗಳೇನಿತ್ತು. ಏನು ಚೇಂಜಸ್ಗಳನ್ನು ಆದರೂ ಕೂಡ ಬೋರ್ಡ್ದಿಂದ ಬರ್ಬೋದು. ಸೊ ಇಲ್ಲಿಯವರೆಗೆ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಕೀ ಆನ್ಸರ್ಸ್ಗಳನ್ನ ಪ್ರೊವೈಡ್ ಮಾಡಿರ್ತಕ್ಕಂಥ ಸಬ್ಜೆಕ್ಟ್ಸ್ ಟೀಚರ್ಸ್ಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ, ಸೊ ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.